ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ಲ, ಅದಕ್ಕೆ ಕೃಷ್ಣ ವೇಷ ಹಾಕೋಣ ಅಂದರೆ ಅವನು ಹಾಕಿಸ್ಕೊಂತಿಲ್ಲ, ಅಳ್ತಾ ಇದ್ದಾನೆ. ಬಿಡು ಹೋಗ್ಲಿ ಅಂತ ಸುಮ್ಮನೆ ಅಂದರೆ ಎಷ್ಟು ಸುಮ್ಮನೆ ಇರಿಸಿದ್ರು ಸುಮ್ಮನೆ ಇರ್ತಿಲ್ಲ. ಏನೇನೋ ಮಾಡ್ತಿದ್ದೀವಿ ನಾವು ಅಮ್ಮ ಮತ್ತು ನಾನು, ಆದರೂ ಸುಮ್ಮನೆ ಇಲ್ಲ. ಸರ್ ಅಂದರೆ ಚಿಕ್ಕ ಮಕ್ಕಳಾಗಿದ್ದಾಗ, ಚಿಕ್ಕ ಹುಡುಗರು ಇದ್ದಾಗ ಚೆನ್ನಾಗೇ ಹಾಕಿಸ್ಕೊಂತವೆ. ಏನಾದರೂ ನಾವೇನು ಮಾಡಿದ್ರು ಸುಮ್ಮನೆ ಇರ್ತವೆ. ದೊಡ್ಡ ಹುಡುಗರು ಆದರು ಅಂತಂದರೆ ನಮ್ಮ ಮಾತು ಕೇಳಲ್ಲ, ಅವು ಕಿತ್ತು ಹಾಕೋದು, ನಾವೇನಾದರೂ ಮಾಡಿದ್ರೆ ಅವಕ್ಕೆ ಸಿಟ್ಟು ಬರೋದು. ಸೊ ಹಂಗಾಗಿ ಬಿಡತ್ತ ಹೋಗ್ಲಿ ಅಂತ ಸುಮ್ಮನೆ ಆದೆ. ಹಳೆ ಫೋಟೋಸ್ ಇದ್ವು, ಅವು ಹಾಕೋಣಂದ್ರೆ ನನ್ನ ಫೋನಲ್ಲಿದ್ದಾವೆ. ಆ ಫೋನ್ ನಾನು ಸರಿ ಇಲ್ಲ, ಡಿಸ್ಪ್ಲೇ ಫುಲ್ ಎಲ್ಲ ಹೋಗಿದೆ. ಅದಕ್ಕೆ ಅಮ್ಮನ ಫೋನಿಂದನೇ ವೀಡಿಯೋಸ್ ಎಲ್ಲ ಮಾಡಿ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಹಂಗೆ ಫೋನ್ ರೆಡಿ ಆಗೋವರೆಗೂ ಅಡ್ಡಾಡ್ತಾನೆ ಅಂತಂದ್ಬಿಟ್ಟು ಇವಾಗ ಸೀದಾ ರೋಡಿಗೆ ಹೋಗ್ಬಿಡ್ತಾನೆ. ಎಷ್ಟು ಅಂತ ಅವನನ್ನ ಎಳ್ಕೊಂಡು ಬಂದುಬಿಡಲಿ, ಎಷ್ಟು ಎಳ್ಕೊಂಡ್ಬಂದುಬಿಟ್ರು ಹೋಗ್ತಾನೆ ಇರ್ತಾನೆ. ಅದಂಗಾಗಿ JCBಗೆ ಒಂದು ದಾರ ಕಟ್ಕೊಟ್ಟಿದ್ದಾರೆ, ಅದನ್ನು ಎಳ್ಕೊಂಡು ಹೋಗ್ತಾ ಇದ್ದಾನೆ. ಎಳ್ಕೊಂಡು ಆಟ ಆಡ್ಕೊತಾ ಇದ್ದಾನೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ. ಇವಾಗ ನಮ್ಮ ವೀರೇಶ ಹಾಸ್ಟೆಲ್ಗೆ ಹೋಗ್ತಾವನೆ. ಚಪ್ಪಲಿ ಹಾಕ ಬಂದಿಲ್ಲ, ಹಾಕಬಹುದು. ಗಾಡಿ ತಗೊಂಡೋಗಿದ್ದ, ಮತ್ತೆ ತಗೊಂಡ್ಬಿಟ್ಟು ಹೋಗ್ತಾ ಅವನು. ಕರ್ಕೊಂಡು ಹೋಗೋದು ಇವ್ರಿಗೂ ಬರ್ತಾನೆ ಅವನು. ಈ ಸತಿ 10th ಅಲ್ಲ ವೀರೇಶ, ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹಾಸ್ಟೆಲಿಗೆ ಹಾಕಿದ್ದೀವಿ. ಮಾರ್ನಿಂಗ್ ಬೆಳಗ್ಗೆನೇ ಎದ್ದೋಗ್ಬೇಕು, ಅವನಿಗೆ ಇಲ್ಲಿ ಬಸ್ ಸಿಗಲ್ಲ. ಅದಕ್ಕೇ ಬೇಗ ಹೋಗೋಕ್ಕಾಗಲ್ಲ, ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಕೂಲು ಮಂಗಳವಾರಕ್ಕೆ ಹೋಗ್ತಾನಲ್ಲ, ಹಂಗಾಗಿ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ಲ. ಮಂಗಳವಾರದಲ್ಲೇ ಹಾಸ್ಟೆಲ್ ಇದೆ ಅಂತೆ, ಅದಕ್ಕೆ ಅಲ್ಲೇ ಹಾಕಿದ್ದೀವಿ. ವಾರಕ್ಕೊಂದ್ಸತಿ ಬರ್ತಾನೆ, ಬಂದು ಹೋಗ್ತಾನೆ. ಬೆಳಗ್ಗೆ ಗಾಡಿ ತೊಗೊಂಡೋಗಿದ್ದ, ಅದಕ್ಕೆ ಬಿಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದ. ಗಾಡಿ ಬಿಟ್ಬಿಟ್ಟು ಇವಾಗ ಹೋಗ್ತಾನೆ. ಅಲ್ಲಿಗೆ ಬಂದು ಬೀಳ್ತಾನೆ. ಹಿಂಗೆ ಕೊಡಪ್ಪ ಹೆಂಗೆ ಟಾಟಾ ಬಾಯ್ ಮಾಡಿ ಮಾಮ ಹೋಗ್ತಾನೆ. ಬಾಯ್ ಬಾಯ್ ವೀರೇಶ. ಒಂದು ಎರಡು ಮೂರು ನಾಲ್ಕು ಅಂತಿದ್ಯಾ? 1 2 3 4. ಹ್ಞೂ ತಾತ ಏನಾಗಿದ್ದ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಹಾಯ್ ಮಾಡಿ ನೀನು. ಅಕ್ಷಿ ಹಾಯ್ ಮಾಡು. ಹಂಗ ಫೋನ್ ತಮ್ಮದಲ್ಲ, ಹಾಯ್ ಮಾಡು. ಹೆಂಗೆ ಹಾಯ್ ಮಾಡು, ಹಿಂಗೆ. ಹಾಯ್ ಫ್ರೆಂಡ್ಸ್. ಹಾಯ್
ಮಾತಾಡು ಇಟ್ಲ ಬಿಸ್ಲಕ್ಕ ನೋಡ್ಬೇಕಾ ಜಾನಿ ಹಾಯ್ ಫ್ರೆಂಡ್ಸ್ ಹಿಂಗೆ ಮಾಡಿ ಹಾಯ್ ಗುಡ್ ಮಾರ್ನಿಂಗ್ ಹಿಂಗೆ ಗುಡ್ ಮಾರ್ನಿಂಗ್ ಮಾಡ್ತಾ ಈ ವಿಡಿಯೋ ಬಂದು ನೆಕ್ಸ್ಟ್ ಬೆಳಗ್ಗೆ ವಿಡಿಯೋ 2 ದಿನದ್ದು ನಾನು ಮಾಡ್ತಾಯಿದ್ದು ವ್ಲಾಗು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಮ್ಮ ಹೊಲಕ್ಕೆ ಹೋದ್ರು ನೀರು ಇಕ್ತೀನಿ ಅಂತ ಅಂದ್ಬಿಟ್ಟು ಅಡಿಕೆ ಗಿಡಕ್ಕೆ, ಅದಕ್ಕೆ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ನೀನೇ ಮಾಡಮ್ಮ ಅಂತಂದರು, ಅದಕ್ಕೆ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಇಬ್ಬರೇ ಅಲ್ವಾ ಇರೋದು, ಹಂಗಾಗಿ ನಾನೇನು ರುಬ್ಬಿಟ್ಟು ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ ಹಂಗೇ ಎಲ್ಲನೂ ಒಗ್ಗರಣೆಗೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ, ಈ ಥರನೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಿಂಪಲಾಗಿ ಬೇಗ ಆಗಬೇಕು ಅಂತಂದರೆ ಬೆಳಗ್ಗೆ ಹೊತ್ತು ನಿಮಗೆ ಟಿಫನ್ಗೆ ಈ ಥರ ಈಸಿಯಾಗಿ ಮಾಡ್ಕೋಬೋದು. ಯಾವ ಥರ ಮಾಡೋದು ಅಂತಂದ್ಬಿಟ್ಟು ನಾನು ಯಾವಾಗಾದರೂ ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ. ಇವಾಗ ಆಗೋಲ್ಲ, ನನ್ನ ಮಗ ಕೈ ಬಿಡೋಲ್ಲ, ಸೊ ಹಂಗಾಗಿ ಬೇಗ ಬೇಗ ಮಾಡ್ತೀನಿ. ಮುಂಚೆ ಎಲ್ಲ ನನ್ನ ಫೋನ್ ಸ್ಟೋರೇಜ್ ಜಾಸ್ತಿ ಆಗಿತ್ತು, ವೀಡಿಯೋಸ್ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಇವಾಗ ನೋಡಿದರೆ ಫೋನ್ ಬೇರೆ ಹೊಡೆದೋಗಿದೆ. ಅಮ್ಮನ ಫೋನ್ ಅಲ್ಲಿ ಅಮ್ಮನ ಮನೆಗೆ ಇರೋವಷ್ಟು ದಿನ ಫೋನು ಅಮ್ಮನ ಫೋನಲ್ಲೇ ವೀಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅವ್ನು ಕುಂತಿರೋದು ನೋಡಿ ಫ್ರೆಂಡ್ಸ್, ಎಲ್ಲೋ ಕೂತ್ಕೊಂಡಿದ್ದಾನೆ ಎಷ್ಟು ಜಾಗದಾಗೆ. ನೋಡು ಹೆಂಗೆ ಆಡ್ತಾರೆ, ಹಂಗೆ ಆಡ್ತಾರ. ಇಲ್ಲೇ ನಮ್ಮ ಮನೆ ಹತ್ರ ಇರೋದು ದೇವಸ್ಥಾನ ಇದೆ, ಪುಟಾಣಿ ಗುಡಿ ಥರ, ಅದು ಮಾರಮ್ಮನ ಗುಡಿ ಅಂತ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಕೈ ಮುಕ್ಕೊಂಡು ಬರೋಣ ಅಂತ. ಹರ್ಷನ ಎಂದು ಕರ್ಕೊಂಡು ಹೋಗಿರಲಿಲ್ಲ, ಸೊ ಹಂಗಾಗಿ ಅವನು ನೋಡ್ದಂಗೆ ಆಗುತ್ತೆ, ಅವನಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ನಮ್ಮ ಮನೆ ಪಕ್ಕದಲ್ಲೇ ಇರೋರು, ಅವ್ರು ಯಾವಾಗೂ ವಾರ ಯಾವಾಗೂ ಪೂಜೆ ಮಾಡ್ತಾರೆ. ಅವರು ಹೊಲ ಹತ್ರನೇ ಇರೋದು, ಅದು ಗುಡಿ ಮಾರಮ್ಮನ ಗುಡಿ ಅಂತ. ಅವರು ಹಂಗಾಗಿ ಯಾವಾಗೂ ವಾರನೂ ಮಾಡ್ಕೊಂಡು ಬರ್ತಾರೆ ಪೂಜೆನ. ಅವರಪ್ಪ ಹೋಗ್ತಿದ್ರು ವಾರ, ಅವರಪ್ಪ ಇಲ್ಲ ಅನಿಸುತ್ತೆ, ಅದಕ್ಕೆ ಅವ್ರ ಮಕ್ಕಳು ಬಂದುಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಮಾರಮ್ಮನ ಜಾತ್ರೆ ಇತ್ತು ಈ ದೇವಸ್ಥಾನದ. ಅವಾಗ ನಾನು ವೀಡಿಯೋ ಮಾಡಿದ್ದೆ, ಕುರಿ ಕಡ್ದಿದ್ರು, ಸೊ ಹಂಗಾಗಿ ಅದು ನೋಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನೇ ಅಪ್ಲೋಡ್ ಮಾಡಿದ್ದೆ. ಆಮೇಲೆ ಅದು ನಂತರ ನೋಡ್ಬಿಟ್ಟು ವೀಡಿಯೋ ನಾನೇ ಡಿಲೀಟ್ ಮಾಡಿದೆ, ಬೇಡ ಅಂತ. ಮುಖ ಮುಖಬೇಕು ಹಂಗೆ ನಿಜ ಆಗ್ತಾಯಿಲ್ಲ. ಮುಖ ಅಮ್ಮ ಬಿದ್ದಿಯಾ ಇತ್ಲಾಗೆ ನೋಡಿ, ಇತ್ಲಾಗ ನೋಡು. ಅವನಿಗೆಲ್ಲಾದರೂ ದೇವ್ರ ಥರ ಕಾಣಿಸ್ಬಿಟ್ರೆ ಸಾಕು, ನಾನು ಕೈ ಮುಗಿತೀನಿ ಅಂತ ಇಳಿಸು ಅಂದ, ಅದಕ್ಕೆ ಇಳಿಸ್ದೆ. ಎಷ್ಟು ಚೆನ್ನಾಗಿ ಕೈ ಮುಗಿತಾವನು. ಹೇಳು ತಾಯಿ, ನಮ್ಮಮ್ಮ ಕಾಪಾಡಮ್ಮ. ಅಣ್ಣ ಹೇಳು ತಾಯಿ, ನಮ್ಮಮ್ಮ. ಅಲ್ಲೆಲ್ಲ ಯಾವ ಸೊಪ್ಪು ಐತಮ್ಮ? ತಾಯಿಯ ಕಾಂಗ್ರೆಸ್ ಅಂತ ಹೆಂಗೆ ಬೆಳೆದಿದೆ? ಹಾಂ ಅಯ್ಯಯ್ಯಪ್ಪ, ಅಲ್ಲಿ ಹೆಂಗೆ ಹೋಗ್ತದೆ? ದಾರಿ ಇತ್ತು ಓಕೆ. ಹಾಂ ಸರಿ ಆಯಿತು, ಬಾಯ್ ಬಾಯ್ ಬಾಯ್. ಹಾಂ ಹಾಂ ಕುರಿ ಅಂತೆ, ಕುರಿ ಅಂತೆ ಚೆನ್ನಾಗಿ ಹೇಳ್ತಾನೆ. ಕುರಿ. ಅವ್ರ ಅಜ್ಜಿ ಬಂತು ಅಂತ ಹೋಗ್ತಾ ಇದ್ದಾನೆ. ಬಂತ ಸೊಪ್ಪು ಕಿತ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದು, ಇವಾಗ ಬಂತು. ಎಷ್ಟೊತ್ತು? ಸ್ವಲ್ಪ ಹೊತ್ತೇ ಆಗಿದ್ದು ಸೊಪ್ಪು ಕಿತ್ಕೊಂಡು ಬಂತು. ನೋಡೋಣ ಅದೆಷ್ಟು ಸೊಪ್ಪು ಕಿತ್ಕೊಂಡು ಬಂದಿತ್ತು. ಇಲ್ಲ ಅಮ್ಮ, ಹಿಂಗೆ ಬಂದಲ್ಲ ಅವಾಗ ಅಜ್ಜಿ ಅಜ್ಜಿ ಅಂದ. ನಾನು ಎಲ್ಲೋ ಅಂತ ನಾನು ನಂಬ್ತಾ ಇದ್ದೀನಿ. ಐತೆ ಸೊಪ್ಪು ಐತೆ ಅಲ್ಲಿ. ಚೆನ್ನಾಯ್ತಲ್ಲ. ಫ್ರೆಶ್ ಸೊಪ್ಪು ಕಿತ್ಕೊಬಂದು ಮಾಡೋ ರುಚಿ ಎಲ್ಲೂ ಸಿಗಲ್ಲ.
ಅಡ್ಡಾಡಂಗೆ ಆದರೆ ಸಾಕು ಮಕ್ಕಳು ಅಲ್ಲಿ ಇಲ್ಲಿ ಹೋಗ್ತಾನೆ ಇರ್ತಾರೆ. ಅಲ್ಲಿ ಖಾಲಿ ಯಾರಾಗ ಏನೂ ಇಲ್ಲ, ಗುಡನಕ್ಕೆ ಅಗ್ಲಗ್ಲ ಅಲ್ಲಿಗೆ ಹೋಗೋದು ಕೈ ಇಕ್ಕೋದು ಹಂಗೆ ಮಾಡ್ತಿದ್ದ. ಅದಕ್ಕೆ ಅದನ್ನು ಎತ್ತಿಕ್ಬಿಟ್ಟೆ. ನೋಡಿ ಸಾಕಾಗಿ ಎಷ್ಟೋ ಅಂತ ಕರ್ಕೊಬಂದುಬಿಟ್ರು ಮತ್ತೆ ಅಲ್ಲಿಗೆ ಹೋಗ್ತಿದ್ದ. ಅದಕ್ಕೆ ಹೋಗಿ ಗೊಬ್ಬರ ಹಾಕೊಂತಾನೆ. ಹಂಗಾಗಿ ಕರ್ಕೊಬಂದೆ. ಏನಪ್ಪ ಕುಕ್ಷಪ್ಪು ಕುಕ್ಷಪ್ಪು ಅಂತೀವಿ ನಾವು. ಕುಕ್ಷಪ್ಪು ಪಲ್ಯ ಅಂತೀವಿ. ಸೊಪ್ಪಿನ ಪಲ್ಯ. ನಾನು ಒಂದು ಅವಾಗೆ ಮಾಡಿ ಯೂಟ್ಯೂಬ್ಗೆ ಹಾಕಿದ್ದೀನಿ. ಒಂದು ಚೆನ್ನಾಗಿದೆ. ಯಾತಪ್ಪ ಅದು ಏನು ಸಾರು? ಸೊಪ್ಪಿ ಪಲ್ಯ. ಹಾಂ ಚೊಪ್ಚಾರೋನು ಚೌಚು ಕಣ್ಣ ಹುಚ್ಕೊಂತೀವಿ. ಒಗ್ಗರಣೆ ಹಾಕ್ಬಿಟ್ಟು ಟೊಮೊಟೊ ಹಾಕ್ತೀವಿ. ಒಂದು ಟೊಮೊಟೊ ಹಾಕಿದೆ. ಸಣ್ಣದಾಗಿ ಅದು ಫ್ರೈ ಆದಮೇಲೆ ಸೊಪ್ಪು ಹಾಕಿದೆ. ಒಂದು ಗ್ಲಾಸ್ ನೀರು ಹಾಕಿದೆ. ಕಾಯಿ ತುರಿ ಹಾಕಿದೆ. ಖಾರ ಪುಡಿ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಒಂದು ಇಬ್ಬರಿಗೆ ಸಾಂಬಾರು ಸಿಂಪಲಾಗೆ ಇಬ್ಬರಿಗೆ ಮಾಡಬೇಕು ಅಂತಂದರೆ ಅರ್ಜೆಂಟ್ ಬೇಗ ಆಗುತ್ತೆ ಅಂದರೆ ಏನಮ್ಮ ಕಾಯಿ ಇಲ್ಲ ಕಾಕೈತೆ ಕಾಯಿ ನೋಡು. ಇಲ್ಲ ಸುಟ್ಟಿದ್ದೀವಾಗ ಖಾರ ಜಾಸ್ತಿ ಬೇಡ ಸಾರು. ಯಪ್ಪ ಉಂತಾನಲ್ಲ ಯಪ್ಪಗೋಸ್ಕರ ಖಾರ ಕಮ್ಮಿ ಹಾಕ್ತಾ ಇದ್ದೀವಿ. ಮತ್ತೆ ಸಾಂಬಾರು ಪುಡಿ ಹಾಕ್ತಾ ಇದ್ದೀವಿ. ಚೆನ್ನಾಗಿರುತ್ತೆ ಮುದ್ದೆಗೂ ಅನ್ನಕ್ಕೂ ಕಾಂಬಿನೇಷನ್. ಒಂದು 10 ನಿಮಿಷ ಬೇರೆ ಸಾಕಲ್ಲ? 10 ನಿಮಿಷ ಬೇಯಿಲ್ಲ ಸೊಪ್ಪು ಬೇಳೆ ಸೊಪ್ಪು ಚೆನ್ನಾಗಿರುತ್ತೆ. ಹ್ಞೂನಮ್ಮ. ಹ್ಞೂ